ಮದುವೆಯ ಬಗ್ಗೆ ಪ್ರತಿಯೊಬ್ಬರೂ ಸಾಕಷ್ಟು ಕನಸುಗಳನ್ನು ಕಾಣುತ್ತಾರೆ. ನಾನು ಮದುವೆ ಆಗುವ ಹುಡುಗಿ ಹೇಗಿರಬೇಕು, ಆಕೆಯೊಂದಿಗೆ ಸಂತೋಷದ ಜೀವನ ನಡೆಸುವುದು ಸೇರಿದಂತೆ ಮನಸ್ಸಿನೊಳಗೆ 10 ಯೋಚನೆ, ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳುತ್ತಾರೆ. ಮದುವೆಯ ನಂತರ ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣುತ್ತೇವೆ. ನೀವು ಸಹ ನಿಮ್ಮ ಸುತ್ತಲಿನ ಜನರನ್ನು ಅಥವಾ ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ನೋಡಿರಬಹುದು. ಮದುವೆಯ ನಂತರ ಕೆಲವರಲ್ಲಿ ಸಂತೋಷ, ಸಮೃದ್ಧಿ ಹಾಗೂ ಸಂಪತ್ತು ಹೆಚ್ಚಳ, ಹೀಗೆ ಹಲವು ರೀತಿಯ ಬದಲಾವಣೆಗಳು ಆಗಿರುತ್ತವೆ. ವ್ಯಕ್ತಿಯ ಜೀವನದಲ್ಲಿ ಪ್ರವೇಶ ಮಾಡುವ ಮಹಿಳೆ ಯಾವ ರೀತಿ ಜೀವನವನ್ನು ಬದಲಾಯಿಸುತ್ತಾಳೆ ಮತ್ತು ಹೇಗೆ ಅದೃಷ್ಟವನ್ನು ತರುತ್ತಾಳೆ ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾ ಕಷ್ಟ. ಅಂಗ ಸಾಮುದ್ರಿಕ ಶಾಸ್ತ್ರದಲ್ಲಿ ದೇಹದ ಅಂಗಗಳ ರಚನೆಯ ಆಧಾರದ ಮೇಲೆ ವ್ಯಕ್ತಿಯ ಸ್ವಭಾವ, ಗುಣಗಳು ಮತ್ತು ದೋಷಗಳ ಬಗ್ಗೆ ಹೇಳಲಾಗಿದೆ. ಅಂಗೈನ ರೇಖೆಗಳನ್ನು ನೋಡುವ ಮೂಲಕ ವ್ಯಕ್ತಿಯ ಭವಿಷ್ಯವನ್ನು ಕಂಡುಹಿಡಿಯುವ ವಿಧಾನವಿದೆ. ಇದೇ ರೀತಿ ಪಾದಗಳು, ಕೈಗಳು, ಬೆರಳುಗಳ ರಚನೆಯಿಂದ ಒಬ್ಬರ ಬಗ್ಗೆ ಬಹಳಷ್ಟು ತಿಳಿದುಕೊಳ್ಳಬಹುದು. ಅಂಗ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾವ ಗುಣಗಳನ್ನು ಹೊಂದಿರುವ ಮಹಿಳೆಯರನ್ನು ಅದೃಷ್ಟವಂತರೆಂದು ಪರಿಗಣಿಸಲಾಗಿದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಹಿಳೆಯ ನೋಟವು ಅವಳ ತಂದೆಯ ನೋಟವನ್ನು ಹೋಲುತ್ತಿದ್ದರೆ ಮಹಿಳೆ ತುಂಬಾ ಅದೃಷ್ಟಶಾಲಿ. ಈ ಮಹಿಳೆ ಎಂದಿಗೂ ತನ್ನ ಕುಟುಂಬಕ್ಕೆ ಅಪಖ್ಯಾತಿ ತರುವುದಿಲ್ಲ. ಹುಡುಗನು ತನ್ನ ತಾಯಿಯೊಂದಿಗೆ ಹೋಲಿಕೆಗಳನ್ನು ಹೊಂದಿದ್ದರೆ ಅವನು ಅದೃಷ್ಟಶಾಲಿ ಎಂದು ಸಹ ಹೇಳಬಹುದು. ಮಹಿಳೆಯ ಹಣೆ ಅಗಲವಾಗಿದ್ದರೆ ಅವಳು ಎಲ್ಲಿದ್ದರೂ ಯಾವುದೇ ತೊಂದರೆ ಇರುವುದಿಲ್ಲ. ಮಹಿಳೆಯ ಹಣೆ ಅಗಲ ಮತ್ತು ಅರ್ಧಚಂದ್ರ ಆಕಾರದಲ್ಲಿದ್ದರೆ ಆಕೆ ಹೆಚ್ಚು ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾಳೆ. ಅಂತಹ ಮಹಿಳೆಯರಿಗೆ ಜೀವನದಲ್ಲಿ ಯಾವುದೇ ದುಃಖ ಇರುವುದಿಲ್ಲ. ಈ ಹುಡುಗಿ ಸೊಸೆಯಾಗಿ ಯಾವುದೇ ರೀತಿಯ ಮನೆಗೆ ಹೋದರೂ ಈಕೆಯಿಂದ ಪತಿಯ ಜೀವನದಲ್ಲೂ ದುಃಖ ಇರುವುದಿಲ್ಲ ಮತ್ತು ಮನೆಯ ಜಾತಕವೂ ಬದಲಾಗುತ್ತದೆ. ವಿಶಾಲ ಹಣೆ ಹೊಂದಿರುವ ಮಹಿಳೆಯರು ಸಾಕಷ್ಟು ತಾಳ್ಮೆಯನ್ನು ಹೊಂದಿರುತ್ತಾರೆ. ಇವರು ತಾಳ್ಮೆಯಿಂದ ಎಲ್ಲವನ್ನೂ ಬಗೆಹರಿಸುತ್ತಾರೆ ಮತ್ತು ಸಮಸ್ಯೆಗಳನ್ನು ತೊಡೆದುಹಾಕುತ್ತಾರೆ. ಮತ್ತು ಮುಂದಲೆಯಲ್ಲಿ ಕೂದಲು ಅಷ್ಟಾಗಿ ಇರುವುದಿಲ್ಲ. ಹಣೆಯಿಂದ ಸುಮಾರು 2 ಇಂಚು ನಂತರದಲ್ಲಿ ಕೂದಲುಗಳಿರುತ್ತದೆ. ಅದೃಷ್ಟವನ್ನು ತರುವ ಮಹಿಳೆಯರ ಮೂಗಿನ ಮೇಲೆ ತೆಳುವಾದ ಜನ್ಮ ಗುರುತು ಇರುತ್ತದೆ ಮತ್ತು ಈ ಮಹಿಳೆಯರು ತುಂಬಾ ಅದೃಷ್ಟವಂತರು. ಇವರು ಸೊಸೆಯಾಗಿ ಹೋಗುವ ಮನೆಗೆ ಆಹಾರದ ಕೊರತೆ ಇರುವುದಿಲ್ಲ. ಹಣಕಾಸಿನ ತೊಂದರೆಗಳು ಬರುವುದಿಲ್ಲ. ಈಕೆ ಪತಿಯ ಮನೆಯಲ್ಲಿ ಸಂತೋಷವಾಗಿರಬಹುದು. ಸುಂದರವಾದ ಹೊಳೆಯುವ ಹಲ್ಲುಗಳನ್ನು ಹೊಂದಿರುವ ಮಹಿಳೆಯ ಮನೆಯಲ್ಲಿಯೂ ಸಹ ಯಾವುದೇ ತೊಂದರೆಗಳು ಇರುವುದಿಲ್ಲ. ಬಿಳಿ ಮತ್ತು ಸುಂದರವಾದ ಹಲ್ಲುಗಳನ್ನು ಹೊಂದಿರುವ ಮಹಿಳೆ ಹೆಂಡತಿಯಾಗಿ ಹೋದರೆ ಗಂಡನಿಗೆ ಯಾವುದೇ ತೊಂದರೆ ಇರುವುದಿಲ್ಲ. ಸಂತೋಷದ ಜೀವನ ನಡೆಸುತ್ತಾರೆ. ಈ ಹೆಣ್ಣು ಮಕ್ಕಳಿಗೆ ಕೆಳಭಾಗದ ಹಲ್ಲುಗಳು ಒಂದರ ಹಿಂದೆ ಒಂದು ಎಂಬಂತೆ ಇರುತ್ತದೆ. ಧರ್ಮ ಗ್ರಂಥಗಳ ಪ್ರಕಾರ ಧಾರ್ಮಿಕ ಮಹಿಳೆ ಮನೆಯಲ್ಲಿ ಸಮೃದ್ಧಿಯ ಅಂಶವಾಗಿರುತ್ತಾಳೆ. ಧರ್ಮವನ್ನು ಅನುಸರಿಸುವ ಮಹಿಳೆಯರಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಹೇಗೆ ಪ್ರತ್ಯೇಕಿಸುವುದು ಎಂಬುದು ಚೆನ್ನಾಗಿ ತಿಳಿದಿರುತ್ತದೆ. ಕುಟುಂಬಕ್ಕೆ ಮಾತ್ರವಲ್ಲ, ಸಮಾಜಕ್ಕೂ ಸರಿಯಾದ ಮಾರ್ಗವನ್ನು ಆಕೆ ತೋರಿಸುತ್ತಾಳೆ. ಧರ್ಮದ ಮಾರ್ಗದಲ್ಲಿ ನಡೆಯುವ ಮಹಿಳೆ ಕುಟುಂಬವನ್ನು ತಪ್ಪು ಕೆಲಸಗಳಿಂದ ತಡೆಯುತ್ತಾಳೆ. ಕುಟುಂಬದ ಯಾವುದೇ ಓರ್ವ ಸದಸ್ಯ ತಪ್ಪು ಕೆಲಸವನ್ನು ಮಾಡುತ್ತಿದ್ದಾನೆ ಎಂದು ಆಕೆಗೆ ತಿಳಿದರೆ ಖಂಡಿತ ಅದನ್ನು ತಡೆಯುತ್ತಾಳೆ. ಮನೆಯ ಹೆಣ್ಣು ಮಗಳು ಸದಾ ನಗುತ್ತಾ ಇದ್ದರೆ ಮನೆ ಸದಾ ಸಮೃದ್ಧಿ ಹಾಗೂ ಸಂತೋಷದಿಂದ ಕೂಡಿರುತ್ತದೆ. ಹೆಣ್ಣಿನ ಎದೆಯ ಭಾಗವು ಮಾಧ್ಯಮವಾಗಿದ್ದರೆ ಆ ಹೆಣ್ಣು ಮಗಳು ತನ್ನ ಗಂಡನ ಮನೆಗೆ ಹೋದಾಗ ಆ ಮನೆಯಲ್ಲಿ ಸುಖವಾಗಿರುತ್ತಾಳೆ. ಕಾಲಿನಲ್ಲಿ ಉದ್ದನೆಯ ಬೆರಳುಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ತನ್ನ ಗಂಡಂದಿರ ಪಾಲಿಗೆ ಅದೃಷ್ಟದ ದೇವತೆ ಇದ್ದಂತೆ. ಹೆಣ್ಣು ಮಕ್ಕಳು ಉದ್ದನೆಯ ಕತ್ತನ್ನು ಹೊಂದಿದ್ದರೆ ಅವರು ಹುಟ್ಟಿದ ಮನೆ ಹೋದ ಮನೆ 2 ಕಡೆಯೂ ಸಂಪತ್ತು ತರುತ್ತಾಳೆ. ದಪ್ಪವಾಗಿರುವ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಏನೇ ಕಷ್ಟ ಬಂದರೂ ಸದೃಢವಾಗಿ ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ.
ಹೆಣ್ಣು ಮಕ್ಕಳು ದುಂಡನೆಯ ಮುಖ, ದೊಡ್ಡದಾದ ಕಣ್ಣು ನೋಡಲು ಆಕರ್ಷಕವಾಗಿದ್ದರೆ ಹೆಣ್ಣು ನೆಲೆಸಿರುವ ಮನೆಯಲ್ಲಿ ಸದಾ ಖುಷಿಯಿಂದ ಇರುತ್ತಾಳೆ. ಹೆಣ್ಣು ಮಕ್ಕಳ ತುಟಿಯು ದಪ್ಪಗೆ ದುಂಡುಗೆ ಇದ್ದರೆ ಅವರ ಜೀವನದಲ್ಲಿ ಯಾವುದೇ ಕೆಟ್ಟ ಘಟನೆ ನಡೆಯದೆ ಸದಾಕಾಲ ಸಂತೋಷದಿಂದ ಇರುತ್ತಾರೆ. ಹೆಣ್ಣು ಮಕ್ಕಳ ಹಲ್ಲಿನ ನಡುವೆ ಅಂತರವಿದ್ದರೆ ಆ ಹೆಣ್ಣು ತುಂಬಾ ಭಾಗ್ಯಶಾಲಿಯಾಗಿರುತ್ತಾಳೆ. ಯಾವ ಹೆಣ್ಣಿನ ಮುಖವು ಚಂದ್ರನಂತೆ ದುಂಡಾಗಿರುತ್ತದೆ, ಸುಂದರ ಮೈಬಣ್ಣ, ದೊಡ್ಡ ಕಣ್ಣುಗಳು ಮತ್ತು ತಿಳಿ ಕೆಂಪು ತುಟಿಗಳು, ಅಂತಹ ಮಹಿಳೆ ತನ್ನ ಗಂಡನಿಗೆ ಪ್ರತಿ ಕ್ಷಣವೂ ಬೆಂಬಲ ನೀಡುತ್ತಾಳೆ. ಯಾವ ಹುಡುಗಿಯ ಚಂದ್ರನಂತೆ ಸುಂದರವಾಗಿ ಕಣ್ಣುಗಳು ಕೆಂಪಾಗಿರುತ್ತವೆಯೋ ಅಂತವರು ಜೀವನದಲ್ಲಿ ಎಲ್ಲಾ ಸಂತೋಷಗಳನ್ನು ಅನುಭವಿಸುತ್ತಾರೆ. ಅಲ್ಲದೆ ಮದುವೆಯ ನಂತರ ಅವರು ತಮ್ಮ ಪತಿಯನ್ನು ಪ್ರತಿ ಕ್ಷಣವೂ ಬೆಂಬಲಿಸುತ್ತಾರೆ. ಸಂಪತ್ತು ಕ್ರೋಢೀಕರಣದ ಗುಣಮಟ್ಟವನ್ನು ಹೊಂದಿದ್ದ ಮಹಿಳೆಯರು ಅವರ ಕುಟುಂಬವನ್ನು ಎಂದಿಗೂ ಬಿಕ್ಕಟ್ಟಿನಲ್ಲಿ ಮುಳುಗಲು ಬಿಡುವುದಿಲ್ಲ. ಧರ್ಮಗ್ರಂಥಗಳ ಪ್ರಕಾರ ಹಣವನ್ನು ಹೇಗೆ ಉಳಿಸಬೇಕೆಂದು ಮಹಿಳೆ ತಿಳಿದಿರಬೇಕು. ಪ್ರತಿಕೂಲ ಸಂದರ್ಭಗಳಲ್ಲಿ, ಕಷ್ಟದ ಸಮಯದಿಂದ ಕುಟುಂಬವನ್ನು ಹೊರತರುವಲ್ಲಿ ಈ ಹಣವು ಪ್ರಮುಖ ಪಾತ್ರ ವಹಿಸುತ್ತದೆ. ಒಳ್ಳೆಯ ಮಹಿಳೆಗೆ ಹಣವನ್ನು ಹೇಗೆ ಚೆನ್ನಾಗಿ ನಿರ್ವಹಿಸಬೇಕೆಂದು ತಿಳಿದಿರುತ್ತದೆ ಎನ್ನುವ ನಂಬಿಕೆಯಿದೆ. ಅವರು ದುಂದುವೆಚ್ಚ ಮಾಡುವುದಿಲ್ಲ. ಅಂತಹ ಮಹಿಳೆಯರು ಪ್ರಸ್ತುತ ಮತ್ತು ಭವಿಷ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಹಣವನ್ನು ಬಳಸುತ್ತಾರೆ. ಬೆರಳುಗಳು ತೆಳ್ಳಗೆ ಮತ್ತು ಮೃದುವಾಗಿರುವ ಮಹಿಳೆ ನಿಮ್ಮ ಜೀವನದಲ್ಲಿ ಹೆಂಡತಿಯಾಗಿ ಬಂದರೆ ಆಕೆಯಿಂದ ಯಾವುದೇ ತೊಂದರೆ ಇರುವುದಿಲ್ಲ. ಈ ಮಹಿಳೆಯರು ಯಾವಾಗಲೂ ಕುಟುಂಬದ ರಕ್ಷಣೆಯಾಗಿರುತ್ತಾರೆ. ಸುಂದರವಾದ ಮತ್ತು ಉದ್ದವಾದ ಗುಂಗುರು ಕೂದಲನ್ನು ಹೊಂದಿರುವ ಮಹಿಳೆಯನ್ನು ಮಹಾಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಸುಂದರ ಮತ್ತು ಉದ್ದ ಕೂದಲಿನ ಮಹಿಳೆ ಬರುವ ಮನೆ ಯಾವಾಗಲೂ ಸಮೃದ್ಧವಾಗಿರುತ್ತದೆ. ಹಣಕ್ಕೆ ಕೊರತೆ ಎಂಬುದೇ ಇರುವುದಿಲ್ಲ. ದೊಡ್ಡ ಕಣ್ಣುಗಳನ್ನು ಜಿಂಕೆ ಕಣ್ಣುಗಳು ಎಂದು ಕರೆಯಲಾಗುತ್ತದೆ. ಅಂತಹ ಕಣ್ಣುಗಳನ್ನು ಹೊಂದಿರುವ ಮಹಿಳೆಯರು ಹೆಂಡತಿಯಾಗಿ ಬರಲು ತುಂಬಾ ಅದೃಷ್ಟವಂತರು. ಇವರು ತಮ್ಮ ಯೋಜಿತ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾರೆ. ಕಡಿಮೆ ಪ್ರತಿಕೂಲ ಮತ್ತು ಯಾವಾಗಲೂ ಸಂತೋಷವಾಗಿರುತ್ತಾರೆ. ಹೆಣ್ಣು ಮಕ್ಕಳ ಕೈ ಬೆರಳಿನಲ್ಲಿ ಶಂಖ ಹಾಗೂ ಶುಭ ಚಿಹ್ನೆಗಳು ಇದ್ದರೆ ಜೀವನದಲ್ಲಿ ಸೌಭಾಗ್ಯವನ್ನು ಕಾಣುತ್ತಾಳೆ. ಹೆಣ್ಣು ಮಕ್ಕಳ ಕಾಲು ಬೆರಳುಗಳು ಉದ್ದವಾಗಿದ್ದರೆ ಲಕ್ಷ್ಮೀ ಸ್ವರೂಪ ಎಂದು ಉಲ್ಲೇಖಿಸಿದ್ದಾರೆ. ಹೆಣ್ಣು ಮಕ್ಕಳ ತುಟಿಯ ಭಾಗದಲ್ಲಿ ಮಚ್ಚೆಯನ್ನು ಹೊಂದಿದ್ದರೆ ಅದೃಷ್ಟಶಾಲಿಯಾಗಿರುತ್ತಾಳೆ. ಚಪ್ಪಟ್ಟೆ ಪಾದಗಳನ್ನು ಹೊಂದಿರುವ ಮಹಿಳೆ ಮನೆಯಲ್ಲಿ ಯಾವುದೇ ಕಲಹ ನಡೆಯಲು ಬಿಡುವುದಿಲ್ಲ. ಕುಟುಂಬಸ್ಥರ ಜೊತೆ ಹೊಂದಾಣಿಕೆಯಿಂದ ನಡೆದುಕೊಳ್ಳುತ್ತಾಳೆ. ಹೆಣ್ಣು ಮಕ್ಕಳು ಉದ್ದವಾದ ಕಿವಿಯನ್ನು ಹೊಂದಿದ್ದರೆ ಭಾಗ್ಯಶಾಲಿಯಾಗಿರುತ್ತಾರೆ ಹಾಗೂ ಅವರ ಆಯಸ್ಸು ಆರೋಗ್ಯ ಹೆಚ್ಚುತ್ತದೆ. ಮೂಗಿನ ಮೇಲೆ ಮಚ್ಚೆಯನ್ನು ಹೊಂದಿದ್ದರೆ ಅವಳು ಭಾಗ್ಯಶಾಲಿಯಾಗಿರುತ್ತಾಳೆ. ಮಾತು ಸಂಬಂಧಗಳನ್ನು ಸೃಷ್ಟಿಸುತ್ತದೆ ಮತ್ತು ನಾಶಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ಮಧುರವಾದ ಭಾಷೆಯನ್ನು ಮಾತನಾಡುವ ಮಹಿಳೆಯನ್ನು ಆ ಕುಟುಂಬಕ್ಕೆ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಮೃದುವಾಗಿ ಮಾತನಾಡುವ ಮಹಿಳೆ ಯಾವಾಗಲೂ ಎಲ್ಲರನ್ನೂ ಒಟ್ಟಿಗೆ ಜೋಡಿಸುತ್ತಾಳೆ. ಅಂತಹ ಮಹಿಳೆಯರು ಗೌರವಕ್ಕೆ ಅರ್ಹರಾಗುತ್ತಾರೆ ಮತ್ತು ಯಾವಾಗಲೂ ತಾಯಿಯ ಮತ್ತು ಅತ್ತೆಯ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತಾರೆ ಎಂದು ಧರ್ಮಗ್ರಂಥ ಹೇಳುತ್ತದೆ. ದೊಡ್ಡ ತಲೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳು ಸರಸ್ವತಿ ದೇವಿಗೆ ಹೋಲಿಸಿದ್ದಾರೆ. ಚಪ್ಪಟೆ ಹಾಗೂ ಅಗಲವಾದ ಹೆಬ್ಬೆರಳುಗಳನ್ನು ಹೊಂದಿದ್ದರೆ ಹೆಣ್ಣು ಮಕ್ಕಳು ಭಾಗ್ಯಶಾಲಿಯಾಗಿರುತ್ತಾಳೆ. ಕಾಲಿನ ಹಿಮ್ಮಡಿ ತ್ರಿಕೋನಾಕಾರದಲ್ಲಿದ್ದರೆ ಅತಿಯಾದ ಬುದ್ಧಿವಂತರು ಆಗಿದ್ದು ತನ್ನ ತಿಳುವಳಿಕೆಯಿಂದ ಕುಟುಂಬವನ್ನು ಒಗ್ಗಟ್ಟಿನಲ್ಲಿ ಸೇರಿಸಿಕೊಂಡು ಹೋಗುವ ಹಾಗೂ ಎಲ್ಲಾ ರೀತಿಯ ಸಹಾಯ ಮಾಡುವ ಮನೋಭಾವ ಹೊಂದಿರುತ್ತಾಳೆ. ಹೆಣ್ಣು ಮಕ್ಕಳ ಮುಖದ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಮದುವೆಯಾಗುವ ಮನೆಯಲ್ಲಿ ಎಲ್ಲಾ ಸದಸ್ಯರು ಪ್ರಗತಿಯನ್ನು ಹೊಂದಿರುತ್ತಾರೆ. ದೇವಿಯ ಹಾಗೆ ದಟ್ಟವಾದ ಹಾಗೂ ನೇರವಾದ ಕೂದಲು ಹೊಂದಿರುವ ಮಹಿಳೆ ಸುಖ, ಶಾಂತಿ, ಅದೃಷ್ಟವನ್ನು ಹೊಂದಿರುತ್ತಾಳೆ. ಹೊಟ್ಟೆ ಭಾಗದ ಹೊಕ್ಕಳಿನ ಸುತ್ತಲೂ ಮಚ್ಚೆ ಇದ್ದಲ್ಲಿ ಅವಳು ಅದೃಷ್ಟವಂತೆ ಆಗಿರುತ್ತಾಳೆ. ಹೆಣ್ಣು ಮಕ್ಕಳ ಕಾಲಿನ ಬೆರಳುಗಳು ಅಂತರವಿದ್ದರೆ ಮನೆಗೆ ಸುಖ, ಶಾಂತಿ, ನೆಮ್ಮದಿಯನ್ನು, ಸಕಲ ಐಶ್ವರ್ಯಗಳನ್ನು ತರುತ್ತಾಳೆ.
ಉದ್ದನೆಯ ಮೂಗು ಹೊಂದಿರುವ ಮಹಿಳೆಯರು ಹೆಂಡತಿಯಾದರೆ ನಿಮ್ಮ ಖುಷಿಯಾಗಿರುತ್ತೀರಿ. ಯಾಕೆಂದರೆ ಆ ಮಹಿಳೆಯಲ್ಲಿ ಶಾಂತಿಯ ಸ್ವಭಾವ ಹೆಚ್ಚಿರುತ್ತದೆ. ಜೊತೆಗೆ ಅಪಾರ ಸಾಮರ್ಥ್ಯವನ್ನು ಹೊಂದಿರುತ್ತಾಳೆ. ಅಂತಹ ಮಹಿಳೆಯರು ಹೆಚ್ಚು ಖರ್ಚು ಮಾಡಲು ಸಹ ಇಷ್ಟಪಡುವುದಿಲ್ಲ. ವಿದ್ಯಾವಂತ ಮಹಿಳೆ ತನ್ನನ್ನು ಮಾತ್ರವಲ್ಲದೆ ಇಡೀ ಸಮಾಜವನ್ನು ಅಭಿವೃದ್ಧಿಪಡಿಸುತ್ತಾಳೆ. ಅಂತಹ ಮಹಿಳೆಯರು ಇಡೀ ಕುಟುಂಬಕ್ಕೆ ಸ್ಫೂರ್ತಿಯಾಗುತ್ತಾರೆ. ಶಿಕ್ಷಣದಿಂದ ಧೈರ್ಯ ಹುಟ್ಟುತ್ತದೆ. ಧೈರ್ಯಶಾಲಿ ಮಹಿಳೆ ತೊಂದರೆಯ ಸಮಯದಲ್ಲಿ ಭಯಪಡುವುದಿಲ್ಲ. ಪ್ರತಿಕೂಲತೆಯನ್ನು ಎದುರಿಸಲು ಹೋರಾಡುತ್ತಾಳೆ. ಆದರ್ಶ ಮಹಿಳೆ ಶಿಕ್ಷಣದ ಗುಣಮಟ್ಟ ಮತ್ತು ಧೈರ್ಯವನ್ನು ಹೊಂದಿರಬೇಕು ಎಂದು ಹೇಳಲಾಗಿದೆ. ಕಣ್ಣುಗಳ ಮೇಲಿನ ಭಾಗ ತಿಳಿ ಕೆಂಪಾಗಿದ್ದರೆ, ಕಣ್ಣಿನ ಪಾಪೆಗಳು ಕಪ್ಪಾಗಿದ್ದರೆ ಅಥವಾ ಕಣ್ಣಿನ ಬಿಳಿ ಭಾಗವು ಹಸುವಿನ ಹಾಲಿನಂತೆ ಮತ್ತು ಹುಬ್ಬುಗಳು ಕಪ್ಪಾಗಿದ್ದರೆ ಅಂತಹ ಮಹಿಳೆಯರು ಅದೃಷ್ಟವಂತರು. ಇದಲ್ಲದೆ ಮದವೇರಿದ ಆನೆಯಂತಿರುವ ನಡಿಗೆ ಹೆಂಗಸರು, ಹಾಗೆಯೇ ಅವಳ ನಡುವು ತೆಳ್ಳಗೆ ಇದ್ದರೆ ಅಂತಹ ಸ್ತ್ರೀಯರು ಜೀವನದಲ್ಲಿ ಸಕಲ ಸುಖವನ್ನು ಪಡೆಯುತ್ತಾರೆ. ನಮ್ಮ ದೇಹದಲ್ಲಿ ಅನೇಕ ಸೂಕ್ಷ್ಮ ಗೆರೆಗಳಿವೆ. ಅವರನ್ನು ಸರಿಯಾಗಿ ಗುರುತಿಸುವುದರಿಂದ ಎದುರಿಗಿರುವವರ ಬಗ್ಗೆ ಮಾಹಿತಿ ಪಡೆಯಬಹುದು. ನಿಮ್ಮ ಪಾದದ ಅಡಿಭಾಗದಲ್ಲಿ ಶಂಖ, ಕಮಲ ಅಥವಾ ಚಕ್ರವನ್ನು ಹೊಂದಿರುವ ಮಹಿಳೆಯರು ಅದೃಷ್ಟವಂತರು. ಅಂತಹ ಮಹಿಳೆಯರು ತಮ್ಮ ಕುಟುಂಬದ ಹೆಸರನ್ನು ಮಾತ್ರ ಹೆಚ್ಚಿಸುವುದಿಲ್ಲ, ಆದರೆ ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.